ದಟ್ ಇಸ್ ಇನ್ ಕನ್ನಡ. ಇವತ್ತು ಶುಭ ಸಂದರ್ಭದಲ್ಲಿ ಜ್ಞಾನದಿಂದ ಕೇಳಬೇಕಿಲ್ಲ, ಒಂದು ಘಟನೆ ಹೇಳೋದು ನಾವು ಇಚ್ಛೆ ಪಡ್ತೀವಿ. ಒಂದು ಬೃಹತ್ತಾದಂತಹ ದೊಡ್ಡದೊಂದು ಊರಿತ್ತು. ಆ ಊರಿನಲ್ಲಿ ಒಬ್ಬ ತಂದೆ ಮತ್ತು ಒಬ್ಬ ಮಗ ಇತ್ತು. ಆ ಮಗ ಕೇಳ್ತಾನೆ ತಂದೆಗೆ, ಅಪ್ಪ ಈ ಮಾನವನ ವ್ಯಾಲ್ಯೂ, ಮೌಲ್ಯ, ಮಾನವೀಯ ಮೌಲ್ಯ ಅಂತ ಹೇಳ್ತಾರಲ್ಲ, ಈ ಒಂದು ಪರ್ಸನಾಲಿಟಿ ವ್ಯಾಲ್ಯೂ ಇರ್ತದ, ಇದು ಪರ್ಸನಲ್ ವ್ಯಾಲ್ಯೂ ಅಂದ್ರೆ ಏನು, ಪರ್ಸನಾಲಿಟಿ ವ್ಯಾಲ್ಯೂ ಅಂದ್ರೆ ಏನು, ಇದೊಂದು ಮಾತನ್ನು ಅಪ್ಪ ಕೇಳ್ತಾನೆ. ಆತ ಅಪ್ಪ ಹೇಳ್ತಾನೆ, ನಾನು ನಿಮಗೆ ತಿಳಿಸ್ತೇನೆ ಮಾನವೀಯ ಮೌಲ್ಯ ಅಂದ್ರೆ ಏನು, ಪರ್ಸನಾಲಿಟಿ ವ್ಯಾಲ್ಯೂ ಅಂದ್ರೆ ಏನಿರುತ್ತೆ, ಅದೇ ನೀನು ಒಂದು ಕೆಲಸ ಮಾಡ್ತೀನಿ. ಅವಾಗ ಅಂತ ಹೇಳ್ತಾನೆ, ಆಯ್ತಪ್ಪ ಅಂತಾನೆ. ಹಳ್ಳಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತದೆ, ಕಲ್ಲು ಮಣ್ಣು, ಒಂದು ಕಲ್ಲನ್ನು ಕೊಡ್ತಾನೆ ಅಪ್ಪ ಯಾರಿಗೆ, ಮಗನಿಗೆ. ಹೇಳ್ತಾನೆ, ಅಪ್ಪ ಇದನ್ನು ನೀವು ಒಯ್ದು ಮಾರ್ಕೆಟ್ ಅಲ್ಲಿ ಮಾರ್ಕೊಂಡು ಬರಬೇಕು. ತಂದೆ ಹೇಳ್ತಾನೆ ಮಗನಿಗೆ, ನೀನು ಆ ಒಂದು ಕಲ್ಲನ್ನು ಒಯ್ದು ಮಾಡಿಕೊಂಡು ಬರಬೇಕು. ಅವಾಗ ಹೇಳ್ತಾನೆ, ಅಪ್ಪ ನೀನು ಮಾರೋದು ಹೇಳ್ತಾ ಇದ್ದೀಯಾ, ಎಷ್ಟು? ಆಗ ಮಗ ಹೇಳ್ತಾನೆ, ನೀನ್ ಏನು ಹೇಳೋದು ಬೇಡ, ಅವ್ರು ಕೇಳಿದಾಗ ನಿನ್ನ ಕೈಯನ್ನು ನೀನು 2 ಪೆಟ್ಟಿಗಳನ್ನು ಮೇಲ್ ಮಾಡ್ಬೇಕು, ಇಷ್ಟೇ ಸಾಕು. ಅವ್ರು ಕೇಳ್ತಾರೆ, ನೀನು ಮ್ಯಾಚ್ ಮಾಡ್ಬೇಕು. ಇದನ್ನು ಕೇಳಿದಂತ ಮಗ ಮಾರ್ಕೆಟ್ಗೆ ಹೋಗ್ತಾನೆ, ಅಲ್ಲಿ ಕಲ್ಲು ಇಟ್ಕೊಂಡು ಹೋಗ್ತಾನೆ. ಅಪ್ಪ ಕೇಳಿದಾಗ ಒಬ್ಬ ವೃದ್ಧೆ ಅಜ್ಜಿ ಬರ್ತಾರೆ. ಆ ಅಜ್ಜಿ ಬಂದು, ಏನಪ್ಪ ಈ ಕಲ್ಲಿನ ಕಲೆ ಅಂತ ಕೇಳ್ತಾರೆ. ಅವಾಗ ಹುಡುಗ ಏನು ಹೇಳಲಾದ ವ್ಯಾಲ್ಯೂ ಕೈಲೇ ಮಾಡ್ತಾನ, ಕೈಯನ್ನು ಈ ಟೈಪ್ ಮಾಡ್ತಾನೆ. ಅಂದ್ರೆ ಅಜ್ಜಿ ತಿಳ್ಕೊತಾರೆ, ಅವು 20 ರೂಪಾಯಿನ ನಾನು ನಿನ್ಗೆ 20 ರೂಪಾಯಿ ಕೊಡ್ತೀನಿ, ನಾನು ಕಲ್ಲನ್ನು ಕೊಡ್ತೀಯಾ ಅಂತ ಕೇಳ್ತಾರೆ. ಅದೇ ಒಂದು ಭಾರತದಲ್ಲಿ ಮಗ ಏನ್ ಮಾಡ್ತಾನೆ, ಹುಡುಗ ಏನ್ ಮಾಡ್ತಾನೆ, ಕಲ್ಲಿಗೆ 20 ರೂಪಾಯಿನ ನಮ್ಮ ಅಪ್ಪ ಏನೋ ಕೊಡ್ತಾನೆ ಅಂತ ತಿಳ್ಕೊಂಡಿದ್ರೆ 20 ರೂಪಾಯಿಗೆ ಅಜ್ಜಿ ಕೊಡ್ತಾ ಇದ್ದಾರೆ. ಆಶ್ಚರ್ಯ ಅನ್ಸುತ್ತೆ ಅವನಿಗೆ. ಮತ್ತೆ ಮನೆ ಹೋಗ್ತಾ ನಾವು, ಅಪ್ಪ ಅಜ್ಜಿ ನನಗೆ ಅಂದ್ರೆ 20 ರೂಪಾಯಿ. ಅವಾಗೆ ಅಪ್ಪ ಮತ್ತೊಂದು ಮಾತು ಹೇಳ್ತಾನೆ, ಈ ಸಾರಿ ನೀನು ಹೋಗು ಸಂಗ್ರಹಾಲಯಕ್ಕೆ, ಮ್ಯೂಸಿಯಂ ಅಂತ ಕರೀತಾರೆ, ಸ್ಟೋನ್ ಕಲ್ಲಿನ ಸಂಗ್ರಹಾಲಯ ಇರುತ್ತೆ, ಅಲ್ಲಿ ಹೋಗ್ತಾನೆ. ಅಲ್ಲಿ ಎಷ್ಟು ಮಾಡ್ತಾನೆ, ಹಾಗೆ ಮಗ ಮಾತ್ರ ಹೋಗ್ತಾನೆ ಸಂಗ್ರಹಾಲಯಕ್ಕೆ. ಅಲ್ಲಿನ ಒಂದು ಯಾರು ಇನ್ಚಾರ್ಜ್ ಇರ್ತಾರೆ, ಆಫೀಸರ್ ಕೇಳ್ತಾರೆ, ಏನಪ್ಪಾ ಈ ಕಲ್ಲು ಕೊಡ್ತೀಯ ನನಗೆ ಅಂತ, ನೀನ್ ಎಷ್ಟು ನಿನಗೆ ಅಮೌಂಟ್ ಬೇಕಂದಾಗ ಏನೂ ಹೇಳಲ್ಲ, ಆತನ ಕೈ ಮಾಡ್ತಾನೆ. 2ನೇ ಸಾರಿ ಕೂಡ ಕೈ ಮಾಡಿದ. ಅವಾಗ ಅವಳಂತಾರೆ, ಓ 20,000 ಅಲ್ಲ, ನಾನು ರೆಡಿ ಇದ್ದೀನಿ ಅದನ್ನು ಕೊಟ್ಟಾಗ ನೀನು ಕೊಡ್ತೀಯ ಆಗಲ್ಲ ಅಂದಾಗ ಹುಡುಗನಿಗೆ ಆಶ್ಚರ್ಯಚಕಿತ ಆಗ್ತಾರೆ. ಇದೇನಪ್ಪ ಇದು, 220,000. ಮತ್ತೆ ಮನೆಗೆ ಹೋಗ್ತಾನೆ. ಆತ ತಂದೆ ಹತ್ರ ಹೋಗ್ತಾನೆ, ನಾನು 20,000 ಅಂತ. ಆಗ ತಂದೆ ಕೊನೆ ಬಾರಿ ಹೇಳ್ತಾರೆ, ನೀನು ಈ ಸಾರಿ ಒಂದು ಕಲ್ಲಿನ ಒಂದು ಸ್ಪೆಷಲ್ ದುಕಾನ್ ಇರುತ್ತೆ, ದಟ್ ಇಸ್ ಸ್ಟೋನ್ ಶಾಪ್ ಇರುತ್ತೆ, ಅಲ್ಲಿ ಹೋಗಿ ನೀನು ಅಂತ ಹೇಳ್ತಾರೆ. ಅವಾಗ ಹೋಗ್ತಾನೆ ಹುಡುಗ, ಗೊತ್ತ ಎಕ್ಸ್ಪೀರಿಯನ್ಸ್ ಪರ್ಸನ್ ಕೂತಿರ್ತಾರೆ ಅಲ್ಲಿ, ಆ ಒಂದು ಫೀಲ್ಡ್ ನಲ್ಲಿ, ಆ ಒಂದು ವ್ಯಾಪಾರದಲ್ಲಿ. ಆ ಕಲ್ಲನ್ನು ಅವ್ರಿಗೆ ತೋರಿಸ್ತಾನೆ. ಅವ್ರು ಹೇಳ್ತಾರೆ, ನನ್ನ ಜೀವನದಲ್ಲಿ ಕೂಡ ಏನ್ ಒಂದ್ ಕಲ್ಲಿದೆ, ಇದಕ್ಕಾಗಿ ನಾನು ಹುಡುಕಾಟ ಮಾಡ್ತಾ ಇದ್ದೀನಿ, ಎಷ್ಟು ಬೇಕಪ್ಪ ಮೊತ್ತ ಅಂದಾಗ ಹುಡುಗ ಏನೂ ಹೇಳಲ್ಲ, ಮತ್ತೆ ಕೈ ಮಾಡ್ತಾರೆ. ಹೀಗೆ ಆ ಒಂದು ಪರಿಸ್ಥಿತಿಯಲ್ಲಿ ಅವ್ರು ಹೇಳ್ತಾರೆ, ಓ 2 ಲಕ್ಷ ಬೇಕು ನಿಮಗೆ, ನಾನು ಕೊಡ್ತೇನೆ. ಇದರಿಂದ ಹುಡುಗ ಕಂಪ್ಲೀಟ್ ಆಗಿ ಏನಂತಂದ್ರೆ ಅವ್ರು ಭಾವುಕ ಆಗ್ಬಿಡ್ತಾನೆ. ಅವ್ರು ಆಶ್ಚರ್ಯ ಆಗ್ತಾರೆ, ಏನಪ್ಪ 20 ರೂಪಾಯಿಂದ 2,000, 20,000, 2 ಲಕ್ಷವರೆಗೂ ಬಂದು ಎಲ್ಲಿಂದ ರೇಟು. ಮತ್ತೆ ಮನೆಗೆ ಹೋಗ್ತಾನೆ, ಅಪ್ಪನಿಗೆ ಹೇಳ್ತಾನೆ, ಅಪ್ಪ ಅಂತಾರೆ, ಹೇಳ್ತೇನಪ್ಪ ಜೀವನದ ವ್ಯಾಲ್ಯೂ ನಿಮಗೆ ಅಂತ, ಪರ್ಸನಾಲಿಟಿ ವ್ಯಾಲ್ಯೂ ಏನಿರುತ್ತ ಅಂತ ಗೊತ್ತಾ, ಜೀವನದ ಮೌಲ್ಯ ಅಂದ್ರೆ ಏನಂತ ಗೊತ್ತಾ ಅಂದಾಗ ಅವ್ರ ಅಪ್ಪ ಹೇಳ್ತಾರೆ, ನಾವು ವಿದ್ಯಾರ್ಥಿಗಳು ಜೀವನದಲ್ಲಿ ನಮ್ಮನ್ನು ನಾವು ಎಲ್ಲ ಇಟ್ಕೋತೇವೆ, where we are going to put in ourselves, what our thinking will be there, what our imagination will be there. ಯಾವುದೇ ಒಂದು ಬುದ್ಧಿ ಆಗಲಿ, ಯಾವುದೇ ಒಂದು ಕನಸನ್ನಾಗಲಿ ಅದನ್ನು ನನಸು ಮಾಡುವ ಮೊದಲು ನಾವು ಇಮ್ಯಾಜಿನೇಷನ್ ಇರಬೇಕು. ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಡು ದ ಇಮ್ಯಾಜಿನೇಷನ್. ಅದನ್ನು ತಿಳ್ಕೋಬೇಕು, ಅದನ್ನು ನಾವು ಅನುಭವಿಸಬೇಕು, ಅದನ್ನು ಇಮ್ಯಾಜಿನೇಷನ್ ಅಲ್ಲಿ ಅಂತ ಹೇಳ್ತಾರೆ. ಅಂಡ್ ಬೈ ದಿಸ್ ಸ್ಟೋರಿ ವಿ ಕಮ್ ಟು ನೋ ಒನ್ ಪಾಯಿಂಟ್ ಇಸ್ ದಟ್ ಆ ನಿರ್ಜೀವ ವಸ್ತು ಆ ಕಲ್ಲಿದೆ, ಆ ಕಲ್ಲಿಗೆ ಏನಪ್ಪ ಅಂತಂದ್ರೆ 2 ಲಕ್ಷವರೆಗೆ ಸಿಗ್ತಾ ಇದೆ. ಅಂದಷ್ಟರಲ್ಲಿ ಪ್ರಾಣಿ ಸಂಕುಲಗಳಲ್ಲೇ ಮನುಷ್ಯ ಜೀವಿ ಅತ್ಯಂತ ಬುದ್ಧಿವಂತ ಜೀವಿ. ಹಾಗಾದ್ರೆ ಮನುಷ್ಯನಿಗೆ ಯಾಕೆ ಕಲೆ ಇಲ್ಲ? ಯಾವ್ದಕ್ಕಲ್ಲ 2 ಲಕ್ಷ ರೂಪಾಯಿ ತಗೊಳ್ತಾ ಇದೆ ಅಂದ್ರೆ ನಾನು ಗ್ರೇಟ್ ಪರ್ಸನಾಲಿಟಿಗಳ ಅವರನ್ನು ಕ್ಲಾಸ್ ನಲ್ಲಿ ಹೇಳ್ತಾ ಇರ್ತೇವೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಾಗಿರ್ಬೋದು, ನರೇಂದ್ರ ಮೋದಿ ಅವರಾಗಿರ್ಬೋದು, ದೊಡ್ಡ ಐಸಾಕ್ ನ್ಯೂಟನ್ ಆಗಿರ್ಬೋದು, ಸ್ವಾಮಿ ವಿವೇಕಾನಂದರಾಗಿರ್ಬೋದು, ಇವರಿಗೆ ದುಡ್ಡನ್ನು ಕಟ್ಟಕ್ಕೆ ಆಗಲ್ಲ ಇವರು ವ್ಯಕ್ತಿತ್ವಕ್ಕೆ ಅಂತ ಒಂದು
ಅದೇ ಒಂದು ಸಾಲಿನಲ್ಲಿ ನಮ್ಮ ಶ್ರೀನಿವಾಸೇಶ್ವರರು ಓಕೆ ಅವರು ಕೂಡ ಏನಪ್ಪ ಅಂತಂದ್ರೆ ವ್ಯಾಲ್ಯೂ ಕಟ್ಟಕ್ಕಾಗಲ್ಲ ಅಂತ ಒಂದು ಸಂಸ್ಥೆಯಲ್ಲಿ ನೀವು ಕಲಿಸ್ತಾ ಇದ್ದೀರಾ. ನಿಮ್ಮೊಂದಿಗೆ ನಿಮ್ಮ ಸಪೋರ್ಟಿಗೆ ಏನಪ್ಪಾ ಅಂತಂದ್ರೆ ನಮ್ಮ ಸೆಕ್ರೆಟರಿ ಸರ್ ಆಗಿರ್ಬೋದು, ಪ್ರಿನ್ಸಿಪಲ್ ಸರ್ ಆಗಿರ್ಬೋದು, ಮತ್ತೆ ಎಲ್ಲ ಅನೇಕ ಗಣ್ಯರಾಗಿರ್ಬೋದು ಇದ್ದಾರೆ, ಯಾವಾಗಲೂ ಕೂಡ ಇರ್ತಾರೆ ಅವರು ಅಂತ ನಾನು ಹೇಳ್ತೀನಿ. ಕೊನೆಯಲ್ಲಿ ಒಂದು ಲಾಸ್ಟ್ ಪಾಯಿಂಟ್ ಹೇಳ್ತೀನಿ ನಿಮಗೆ. ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರೆ ಓದೋ ಟೈಮ್ನಾಗ ಸರ್ ನಾವು ಓದಿದ್ರಿ ನನಗೆ ಮಾರ್ಕ್ಸ್ ಬಂದಿಲ್ಲ, ಏನ್ ಮಾರ್ಕ್ಸ್ ಸರ್ ನಮಗೆ ಹತಾಶ ಆಗ್ತಾ ಇಲ್ಲ, ಸೈನ್ಸ್ ಬಿಲ್ಡಿಂಗ್ ಅಂತ ಕೇಳ್ತಾರೆ ಕೆಲವೊಂದ್ಸಾರಿ. ನಾನ್ ಹೇಳ್ತಾ ಇರ್ತೀನಿ ನಿಮ್ಗೆ ಅವಾಗ ಚೈನೀಸ್ ಒಂದು ಬ್ಯಾಪು ಟ್ರೀ ಅಂತಿದೆ, ಬಹಳ ಜನ ಕೇಳಿರ್ತಾರೆ. ಚೈನೀಸ್ ನಲ್ಲಿ ಒಂದು ಬ್ಯಾಪು ಟ್ರೀ ಅಂತ ಇರ್ತದೆ. ಆ ಟ್ರೀ 5 ವರ್ಷದ ಪಾಲನೆ ಮಾಡಬೇಕು, ಪೋಷಣೆ ಅಂದ್ರೆ ಫರ್ಟಿಲೈಸರ್ ಆಗಬೇಕು, ನೀರು ಹಾಕಬೇಕು, ಏನು ಬೆಳೆದಿಲ್ಲ, ಒಂದು ಇಂಚು ಬೆಳೆದಿಲ್ಲ ಅಂತ ಒಂದು ಗಿಡ 5 ವರ್ಷದ ನಂತರ ಕೇವಲ 5 ವಾರಗಳಲ್ಲಿ, ಕೇವಲ 6 ವಾರಗಳಲ್ಲಿ 80ರಿಂದ 90 ಫೀಟ್ ಬೆಳೆಯುತ್ತೆ. ಕೆಲವೊಂದ್ಸರಿ ನಾವು ಓದಿನಲ್ಲಿ ಬಂದಿರ್ತಾರೆ ಮಾರ್ಕ್ಸ್ ಇದೇನು, ಬಟ್ ತಿಳ್ಕೋಬೇಕು ಅದು 90 ಫೀಟ್ ಬೆಳೆಯುವ ಸಲುವಾಗಿ ಮೊದಲಿನ ದಿನಗಳಲ್ಲಿ ತನ್ನ ಆಹಾರವಿರುತ್ತಾ ಇತ್ತು ಹೊರಗಡೆ. ಇನ್ ಆರ್ಡರ್ ಟು ಸ್ಟ್ಯಾಂಡ್ ಲೈಕ್ ಅ ಸ್ಟ್ರೇಟ್ ಇನ್ ಆನ್ ದ ಪಾತ್. ಅದರ ಸಲುವಾಗಿ ನಿಮ್ಮ ಪ್ರತಿಯೊಂದು ಪ್ರಯತ್ನಗಳು ಕೂಡ ಏನಿರುತ್ತವೆ ನಿಮ್ಮ ಡೆವಲಪ್ಮೆಂಟ್ ಗೆ ಅದು ಕಾರಣ. ಒಂದು ವೇಳೆ ಅವತ್ತಿನ ನೀರು ಹಾಕಕ್ ಬಿಟ್ಟಿದ್ದೆವು, ಫರ್ಟಿಲೈಸರ್ ಹಾಕಕ್ ಬಿಟ್ರಿ, ಆಗ್ಬಿಟ್ರಿ ಅಂತಂದ್ರೆ ಅದು 5 ವರ್ಷಗಳದ್ದು ಕೊಡ್ತಿದ್ದಿಲ್ಲ. ಈ ಚೈಲ್ಡ್ ಎವ್ರಿ ಪಾರ್ಟ್ ರಿಕ್ವೈರ್ಡ್ ಎಫರ್ಟ್. ವಿತೌಟ್ ಎಫರ್ಟ್ ದೇರ್ ಇಸ್ ನಥಿಂಗ್ ವಿಲ್ ಬಿ ದೇರ್. ಪ್ರಯತ್ನ ಮೇಲಿದೆ, ಪ್ರಯತ್ನ ಮಾಡಬೇಕು. ಇದೆಲ್ಲ ಏನಪ್ಪಾ ಅಂತಂದ್ರೆ ಈ ಪ್ರಯತ್ನ ಮಾಡಲು ನಿಮಗೆ ಅವಕಾಶ ಮಾಡಿಕೊಡ್ತಾರೆ. ಇದನ್ನೇ ಚಳವಳಿ ವಿದ್ಯಾವರ್ಧಕ ಸಂಘ ಅಂದ್ರೆ ಹೈದರಾಬಾದ್ ಕರ್ನಾಟಕ ರೀಜನ್ದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಅದ್ಭುತ ಕನಿಷ್ಠವಾದಂತ ಇದೆ. ಇದನ್ನು ಮಾಡ್ಬೇಕಾದ್ರೆ ಹಲವಾರು ಜನರ, ಅದರಲ್ಲಿ ಸೆಕ್ರೆಟರಿ ಸರ್ ಆಗಿರ್ಬೋದು, ಜನ ಇದ್ದಾರೆ, ಚಂದ್ರಶೇಖರ ಅಪ್ಪಾಜಿ ಅವರು, ಹಲವಾರು ಜನ ಏನಪ್ಪಾ ಅಂತಂದ್ರೆ ಅವರ ಆಶೀರ್ವಾದದಿಂದ, ಚಂದ್ರಶೇಖರ ಆಶೀರ್ವಾದದಿಂದ, ಅಪ್ಪಾಜಿ ಅವರ ಆಶೀರ್ವಾದದಿಂದ ಇವತ್ತಿಂದ ಅದ್ಭುತವಾಗಿ ನಡೀತಾ ಇದೆ ಅಂತ ಹೇಳ್ತಾ ನನ್ನನ್ನು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಶ್ರೀರಾಮ್.